ನೋಡಿ, ಇಲ್ಲಿ ಅನುದಾನ ಕೆಲವಾರು ದಶಕಗಳಿಂದ ನಾವು ಇಲ್ಲಿ ಮಂಗಳೂರು ನಾಗರಿಕರು ಇದನ್ನು ಜೈಲನ್ನು ಶಿಫ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇವೆ. ಆಗಲೇ ಏನಾಗಿತ್ತು ಅಂತಂದರೆ, ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಒಂದು ಆ ಜಾಗವನ್ನು ನಾವೆಲ್ಲ ಪ್ರಪೋಸ್ ಮಾಡಿದ್ದು. ಯಾಕಂದರೆ ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ. ಜೈಲು ಒಂದು ನಗರದ ಕೇಂದ್ರದೊಳಗೆ ಇರುವುದು ಅಷ್ಟು ಕೈದಿಗಳಿಗೂ ಸುರಕ್ಷಿತ ಅಲ್ಲ, ನಾಗರಿಕರು ಸುರಕ್ಷಿತವಲ್ಲ. ಈ ಜೈಲಾಧಿಕಾರಿಗಳ ಹುಚ್ಚಾಟದಿಂದ ಕೆಲವು ಒಂದು 3-4 ವರ್ಷಗಳ ಹಿಂದೆ ಜಾಮರನ್ನು ಅಳವಡಿಸಿದರು. ನಾವೆಲ್ಲ ಪ್ರತಿಭಟನೆ ಮಾಡಿದರು. ಜನರ ಒಂದು ಒತ್ತಾಯಕ್ಕೆ ಜಾಮರ್ನ ಒಂದು ಇದನ್ನು ಪವರನ್ನು ಕಮ್ಮಿ ಮಾಡಿ ಸ್ವಲ್ಪ ತೊಂದರೆಯನ್ನು ನಮಗೆ ಕಮ್ಮಿ ಮಾಡಿದರು. ಇತ್ತೀಚಿನ ಒಂದು 2 ವಾರಗಳಿಂದ ಈಚೆ ಒಂದು ಕೈದಿಗಳ ಒಂದು ಏನು ಅಲ್ಲಿ ಅವರ ಕೈಯಲ್ಲಿ ಮೊಬೈಲ್ ಸಿಗ್ತದೆ ಅಂತ ಹೇಳಿದ್ವಿ. ನಮಗೆ ಅವರ ಸಮಸ್ಯೆ ಇದು. ಅಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಅವರದ್ದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ಬೋದು ನೀವು. ಅಲ್ಲಿ ಅವರ ಸೆಕ್ಯೂರಿಟಿ ಲ್ಯಾಬ್ಸು ಅಲ್ಲಿ ಒಳಗಿನ ಒಂದು ಭ್ರಷ್ಟಾಚಾರದಿಂದಾಗಿ ಇದೀಗ ಜನರು ಸಫರ್ ಆಗ್ತಾ ಇದ್ದಾರೆ. ಹೈ ಪವರ್ಡ್ ಜಾಮರ್ ಹಾಕಿ ಸುತ್ತಮುತ್ತಲ ಒಂದು 3 ಕಿಲೋಮೀಟರ್ ರೇಡಿಯಸಲ್ಲಿ, ನಾನು ನಿನ್ನೆ KSRTC ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ, ಮೊನ್ನೆ ಲಾಲ್ಬಾಗಲ್ಲಿ ಹೋಗಿದ್ದೆ. 3 ಕಿಲೋಮೀಟರ್ ರೇಡಿಯಸಲ್ಲಿ ಒಂದು ಜಾಮರ ಸಮಸ್ಯೆ ನಾಗರಿಕರು ಕಷ್ಟಪಡ್ತಾ ಇದ್ದಾರೆ. ಇದು ಶೀತ ಆದರೆ ಮೂಗನ್ನೇ ತುಳ್ಳು ಮಾಡುವಂಥ ಒಂದು ಸ್ಥಿತಿ ನಮ್ಮ ಜೈಲು ಅಧಿಕಾರಿಗಳದ್ದಾಗಿದೆ. ಕಾಮಗಾರಿ ನೋಡಿ, 6-7-8 ವರ್ಷದಿಂದ ಮುಡಿಪಲ್ಲಿ ಕಾಮಗಾರಿ ನಡೀತಾ ಇದೆ. ಮೊನ್ನೆ ವಿಧಾನಸಭೆಯಲ್ಲಿ ಗೃಹ ಮಂತ್ರಿಗಳು ಹೇಳಿದ್ರು, ಅಲ್ಲಿಗೆ ಎಷ್ಟೋ ಕೋಟಿಯಲ್ಲಿ ಎಂಥದ್ದು ಕಂಪೌಂಡ್ ವಾಲ್ ಕಟ್ತೇವೆ, ಜೈಲನ್ನು ಶಿಫ್ಟ್ ಮಾಡ್ತೇವೆ ಅಂತೇಳಿ. ಬಟ್ ನಮ್ಮ ಒಂದು ಪತ್ರಿಕಾ ವರದಿಯವರು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಯಾವುದೇ ಕಾಮಗಾರಿ ನಡೀತಾ ಇಲ್ಲ. ಅದು ನಮ್ಮ ಮುಖ್ಯ ವಿಶೇಷ ಅಂದರೆ, ನಮ್ಮ ಸ್ಪೀಕರ್ ಖಾದರ್ ಅವರ ಪವರ್ಫುಲ್ ಸ್ಪೀಕರ್ ಖಾದರ್ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಒಂದು 380-400 ಕೋಟಿ ಕಾಮಗಾರಿ ಈ ಥರ ಒಂದು ಏನೂ ಇಲ್ಲದೆ ಬಿದ್ದಿದ್ರು ಬರೀ ಖೇದಕರ. ಇಷ್ಟು ಮಾಡೋ ಬದಲು ಒಂದು ಹಂತವಾಗಿ ಕೇವಲ ಒಂದು 50 ಕೋಟಿಯಲ್ಲಿ ಒಂದು ಬ್ಲಾಕ್ ನಿರ್ಮಿಸುವುದು, ಇನ್ನೊಂದು ಹಣ ಬರುವಾಗ ಇನ್ನೊಂದು ಬ್ಲಾಕ್ ನಿರ್ಮಿಸುವುದು ಇಟ್ಟು ಒಟ್ಟಿಗೆ ಕಾಮಗಾರಿ ಸ್ಟಾರ್ಟ್ ಮಾಡಿದೆ. ಅದು ಇಲ್ಲ ಇದು ಇಲ್ಲ ಅಂತ ಆಗ್ತಾಯಿದೆ. ದಯವಿಟ್ಟು ಮಂಗಳೂರಲ್ಲಿ ಅತ್ಯಂತ ದೊಡ್ಡ ಕ್ರಿಮಿನಲ್ಗಳು, NIಗಳು, ವಿಧ್ವಂಸಕಾರಿ ಇದು ಮಾಡುವಂಥ ಚಟುವಟಿಕೆ ಇರುವಂಥ ಜೈಲಾಗಿದ್ದು ಅತ್ಯಂತ ಸುರಕ್ಷಿತವಾಗಿರಬೇಕು. ಯಾಕಂದರೆ ನೀವು ನೋಡಿರ್ಬೋದು, 3-4 ವರ್ಷದಿಂದ ಒಂದು 2-3 ಕೊಲೆ ನಡೆದಿತ್ತು ಜೈಲುಗಳ ಕಾದಾಟದಲ್ಲಿ. ದಯವಿಟ್ಟು ನಾವು ಖಾದರ್ ಅಥವಾ ಕರ್ನಾಟಕ ಸರ್ಕಾರದ ಕೇಳ್ಕೊಳ್ಳೋದಂದರೆ, ಒಮ್ಮೆಲೆ ಅದನ್ನು ಮುಡಿಪಲ್ಲಿ ಮಾಡೋ ಬದಲು ಒಂದೊಂದು ಹಂತವಾಗಿ ಮಾಡಿ ಆದಷ್ಟು ಬೇಗ ಜೈಲನ್ನು ಇಲ್ಲಿಂದ ಮಂಗಳೂರು ನಗರದಿಂದ ಶಿಫ್ಟ್ ಮಾಡಬೇಕು. ಯಾಕಂದರೆ ನಮ್ಮ ನಾಗರಿಕರಿಗೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಅನುದಾನ ಇಲ್ಲದಿದ್ದರೆ ಅನುದಾನ ಕೊಡಿಸಬೇಕು. ಖಾದರ್ ಅವರಿಗೆ ಆ ಒಂದು ತಾಕತ್ತಿದೆ. ದಯವಿಟ್ಟು ಖಾದರ್ ಅವರಲ್ಲಿ ಮಾನ್ಯ ಸ್ಪೀಕರ್ ಖಾದರ್ ಅವರಲ್ಲಿ ವಿನಂತಿ ಮಾಡೋದನ್ನು, ದಯವಿಟ್ಟು ಮಂಗಳೂರು ನಾಗರಿಕರಿಗೆ ತೊಂದರೆ ಕೊಡಬೇಡಿ. ನೀವು ನಮ್ಮ ಕಷ್ಟ ನೋಡಿ ಆ ಜೈಲನ್ನು ಕಾಮಗಾರಿಯನ್ನು ಒಂದು ಹಂತವನ್ನು ಪೂರ್ಣಗೊಳಿಸಿ ಆದಷ್ಟು ಬೇಗ ಇದನ್ನು ಇಲ್ಲಿಂದ ಶಿಫ್ಟ್ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.